ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮಮ್ಮಿ ಬರ್ತ್ಡೇ ಇದೆ. ನನ್ನ ಬರ್ತ್ಡೇ ಆಗಿ 1 ವೀಕ್ ಆದಮೇಲೆ ಕರೆಕ್ಟಾಗಿ ನಮ್ಮ ಅಮ್ಮನ ಬರ್ತ್ಡೇ ಇದೆ. ಅಂದರೆ ನಂದು ಆಗಸ್ಟ್ 3, ನಮ್ಮ ಅಮ್ಮಂದು ಆಗಸ್ಟ್ 10. ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ನಮ್ಮಮ್ಮ ಸ್ವಲ್ಪ ಸುಸ್ತಾಗಿದ್ರು, ಅದಕ್ಕೋಸ್ಕರ ಇದು ಮನೆ ಹತ್ರ ಇರೋವಂಥ ಒಂದು ಗಣೇಶನ ದೇವಸ್ಥಾನ, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಮನೆ ಪಕ್ಕದ ರೋಡಲ್ಲಿರುವಂಥ ದೇವಸ್ಥಾನ ಇದು. ಪೂಜೆ ಮಾಡಿಸಿದ್ದೆಲ್ಲ ಆಗಿದೆ, ಇವಾಗ ಮನೆಗೆ ಹೋಗಬೇಕು. ಆ್ಯಕ್ಚುಲಿ ಬೆಳಗ್ಗೆನೇ ಬರೋಣ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡಿದ್ವಿ, ಆದರೆ ಸ್ವಲ್ಪ ಲೇಟ್ ಆಯಿತು. ಬಿಕಾಸ್ ಮಳೆ ಎಲ್ಲ ಬರ್ತಾ ಇತ್ತು, ಮನೆಯಲ್ಲೆಲ್ಲ ಸ್ವಲ್ಪ ಕೆಲಸ ಆಯಿತು, ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ. ಇವಾಗ ಸಂಜೆ ಮೇಲೆ ಬಂದಿದ್ದೀವಿ, ಮಳೆ ಎಲ್ಲ ನಿಂತಿದೆ, ಪೂಜೆ ಮಾಡಿಸಿದಾಗಿದೆ. ಇವಾಗ ವಾಪಸ್ ಮನೆಗೆ ಹೋಗಬೇಕು. ಯಾಕಂದರೆ ಇವತ್ತು ನಮ್ಮ ಮಮ್ಮಿ ಬರ್ತ್ಡೇ ಇತ್ತಲ್ಲ, ಅದಕ್ಕೋಸ್ಕರ ನಾನು ವಾಂಗಿಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಮನೇಲಿ ಇನ್ನೂ ಅಡುಗೆ ಎಲ್ಲ ಏನೂ ಮಾಡಿಟ್ಟಿಲ್ಲ, ಇವಾಗ ಹೋಗಿ ವಾಂಗಿಬಾತ್ ಮಾಡಬೇಕು. ನೆನ್ನೆ ನಾಗರ ಪಂಚಮಿ ಹಬ್ಬ ಇತ್ತಲ್ವಾ, ನೆನ್ನೆನೇ ಆ್ಯಕ್ಚುಲಿ ಒಂದು ಬ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಹೋಗಿದ್ದೆ ನಾಗರಕಲ್ಲಿಗೆ, ನೀರು ಹಾಕಿ ಹಾಲು ಹಾಕಿ ಪೂಜೆ ಎಲ್ಲ ಮಾಡಿ ಬಂದ್ವಿ. ಬಟ್ ಬ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಬನ್ನಿ ಮನೆಗೆ ಹೋಗ್ಬಿಟ್ಟು ವಾಂಗಿಬಾತ್ ಮಾಡ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಹಿಂಗೆ ರೆಡಿ ಆಯಿತು. ಹಾಲು ತೊಗೊಂಡು ಬರಬೇಕಿತ್ತು, ಆದರೆ ಪರ್ಸ್ನ ಮನೇಲಿ ಬಿಟ್ಟು ಬಂದುಬಿಟ್ಟಿದ್ದೀವಿ. ಅದಕ್ಕೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ತಗೊಂಡ್ರಾಯ್ತು ಅಂತ ಅಂದ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಬಂದ ತಕ್ಷಣ ನಾಗರ ಪಂಚಮಿ ಬಗ್ಗೆ ನಮ್ಮಿಬ್ಬರ ಮಧ್ಯೆ ಒಂದು ಕನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಅವಳು ಒಂದಲ್ಲ 2 ನಾಲ್ಗೆ ಇದೆ. ಒಂದಲ್ಲ 2 ನಾಲ್ಗೆ ಇದೆ. ಯಾಕೆ ಗೊತ್ತಾ? ಗೊತ್ತಿಲ್ಲಪ್ಪ. ನಿಂಗೆ ಸ್ಟೋರಿ ಗೊತ್ತಿಲ್ವಾ? ಗೊತ್ತಿಲ್ಲ, ಯಾವ ಸ್ಟೋರಿ ಅಂತ ಗೊತ್ತಿಲ್ಲ. ಸ್ಟೋರಿ ಗೊತ್ತಿಲ್ಲ ನಮ್ಮ ಅದ್ರದ್ದು. ಇಲ್ಲಪ್ಪ. ಏನ್ ಗೊತ್ತಾ, ಅದು ಆಕ್ಚುಲಿ ಫಸ್ಟ್ ಇಂದ ಹೇಳ್ಬೇಕು, ಇಲ್ಲ ಅರ್ಥ ಆಗಲ್ಲ ನಿಂಗೆ ಸ್ಟೋರಿ. ಹೇಳ. ಹೇಳು. ಒಬ್ರು ಯಾರದು ಇವ್ರು ಇರ್ತಾರೆ, ಯಾರದು ಕಶ್ಯಪ ಮಹರ್ಷಿ ಅಂತ ಒಬ್ರು ಇರ್ತಾರೆ. ಅವ್ರಿಗೆ ಆಕ್ಚುಲಿ 13 ಜನ ಹೆಂಡತಿರಿರ್ತಾರೆ. ಅದ್ರಲ್ಲಿ ಒಬ್ಬರ ಹೆಸರು 13 ಜನ, ಅದ್ರಲ್ಲಿ ಒಬ್ಬರ ಹೆಸರು ಬಂದು ಕದ್ರು ಅಂತ. ಅವ್ರನ್ನ ಕಂಡವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದ್ರೆ ಅವ್ರು ಏನೇ ಕೆಲಸ ಹೇಳಿದ್ರು ತುಂಬಾ ಸಂತೋಷದಿಂದ ಮಾಡ್ಕೊಡ್ತಿರ್ತಾರೆ. ಅಯ್ಯೋ ಇದ್ ಮಾಡ್ಬೇಕಲ್ಲ ಅದ್ ಮಾಡ್ಬೇಕಲ್ಲ ಅಂತೆಲ್ಲ ಅವ್ರೇನು ಬೇಜಾರ್ ಮಾಡ್ಕೊಳ್ತಿರ್ಲಿಲ್ಲ. ಯಾವಾಗ್ಲೂ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಡ್ತಿದ್ರು, ತುಂಬಾ ಖುಷಿಯಿಂದ ಮಾಡ್ಕೊಡ್ತಿದ್ರು. ಅದನ್ನ ನೋಡಿ ಅವರು ಯಾರದು ಅವ್ರ ಗಂಡಂಗೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಸಂತೋಷ ಆಗುತ್ತೆ. ಅವ್ರು ಅಷ್ಟೊಂದೆಲ್ಲ ಸೇವೆ ಮಾಡ್ತಿರೋದನ್ನ ನೋಡಿ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅವ್ರೇನ್ ಮಾಡ್ತಾರೆ, ನಿಂಗೆ ಏನಾದ್ರು ವರ ಬೇಕಾದ್ರೆ ಕೇಳ್ಕೊ, ನಾನ್ ಕೊಡ್ತೀನಿ ಅಂತ ಹೇಳಿರ್ತಾರೆ. ಅವಾಗ ಇವ್ರು ಕದ್ರು ಇರ್ತಾರಲ್ಲ ಅವ್ರ ಹೆಂಡತಿ, ಅವ್ರು ಕೇಳ್ತಾರೆ ಏನಂತ ಅಂದ್ರೆ, ಏನದು 1,000 ಸರ್ಪಗಳು ಅವ್ರಿಗೆ ಏನದು ಪುತ್ರರಾಗಿ ಹುಟ್ಟಬೇಕು ಅಂತ ಕೇಳ್ಕೊಳ್ತಾರೆ. ಅವ್ರು ತಥಾಸ್ತು ಅಂದಾಗ ಆತರ 1,000 ಹಾವುಗಳಿರುತ್ತಲ್ಲ, ಅದು ಪುತ್ರರಾಗಿ ಅವ್ರಿಗೆ ಹುಟ್ಟುತ್ತೆ. ಸೊ ಅವಾಗಿಂದ ಇದು ಹಾವಿನ ಜಾತಿ ಎಲ್ಲ ಹುಟ್ಟು ಅಂತ ಹೇಳ್ತಾರೆ. ಹೌದಾ? ಆಮೇಲೆ ಏನ್ ಗೊತ್ತಾ, ಇದು ಶಿವನ ಇದ್ರಲ್ಲಿರುತ್ತಲ್ಲ, ಶಿವನ್ ಕೊಳ್ಳಲ್ಲಿ ಆ ಹಾವು ಆಕ್ಚುಲಿ ಇದು ಏನದು ರಾಜ ಅನ್ಸುತ್ತೆ. ಆ ಹಾವೇ ರಾಜ ಅಂತ ಅನ್ಸುತ್ತೆ. ಅದ್ರ ಹೆಸರೇನ್ ಹೇಳು? ಅಂದ್ರೆ ನಾಗರಾಜ. ಏನ್ ಹೇಳ ಮಮ್ಮಿ, ಆ ಹಾವಿನ ಹೆಸರು ಏನ್ ಗೊತ್ತಾ ನಿನ್ಗೆ? ಗೊತ್ತಿಲ್ಲ. ಅದ್ರ ಹೆಸರು ವಾಸುಕಿ ಅಂತ. ಅದು ಶಿವನ್ಗೆ ಒಂಥರ ಆಭರಣ, ಒಂಥರ ಏನೋ ಅದೇ ಆಭರಣ, ಶಿವನ್ ಕೊಳ್ಳಲ್ಲಿರುತ್ತೆ ಅದು. ಆಯ್ತಾ? ಅದಕ್ಕೆ ಏನಾದ್ರು ನಾವು ಈ ನಾಗದೋಷ ಅದೆಲ್ಲ ಇರುತ್ತಲ್ಲ, ಅದನ್ನ ಅಂದ್ರೆ ಬೇಡ್ಕೊಂಡು ಪೂಜೆ ಮಾಡಿದ್ರೆ ಬೇಗ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲಿಂದ ಅದ್ರದ್ದು ಸಂಬಂಧಪಟ್ಟಿದ್ದು ಎಷ್ಟೊಂದಿದೆ ಅಂತೆ ದೇವಸ್ಥಾನಗಳೆಲ್ಲ. ಯಾರು ಸರ್ಪಗಳ ರಾಜ ಯಾರು? ಆಕ್ಚುಲಿ ವಾಸುಕಿನ ಅನ್ಸುತ್ತೆ ಸರ್ಪಗಳ ರಾಜ. ಇವರು ಯಾರು ಗೊತ್ತಾ, ಇದು ಸರ್ಪಗಳಲ್ಲೇ ಹಿರಿಯ ಸಹೋದರ ಒಬ್ರು ಇದ್ದಾರೆ. ಹಿರಿಯ ಸಹೋದರರು ಎಲ್ಲರಿಗಿಂತ ಅವರೇ ದೊಡ್ಡವರು. ಅವ್ರು ಬಂದು ಶೇಷನಾಗ. ಕರೆಕ್ಟ್, ಅವ್ರಿಗೆ ಫಸ್ಟ್ ರಾಜನಾಗ್ ಮಾಡ್ತಾರೆ. ಶೇಷನಾಗನ ಫಸ್ಟ್ ಆಕ್ಚುಲಿ ರಾಜನಾಗ್ ಮಾಡೋದು. ಆಮೇಲೆ ಅವ್ರೇನ್ ಮಾಡ್ತಾರೆ ಅಂದ್ರೆ ತಪಸ್ ಮಾಡ್ತಾರೆ. ವಿಷ್ಣುದೇವನ ಕುರಿತು ಸಪೋರ್ಟ್ ಅಂತೀನಿ, ವಿಷ್ಣುದೇವನ ಕುರಿತು ತಪಸ್ ಮಾಡ್ತಾರೆ. ಅವ್ರ ತಪಸ್ಸಿಗೆ ಅವ್ರು ಒಲಿದು ಅವರಿಗೆ ಹಾಸಿಗೆಯಾಗಿ ಅವ್ರು ಇರ್ಬೇಕು ಅಂತ ಇಷ್ಟಪಡ್ತಾರೆ. ಫಸ್ಟ್ ಇವ್ರನ್ನೇ ಮಾಡಕ್ ನೋಡಿರ್ತಾರೆ. ಶೇಷನಾಗನ್ನ ಮಾಡಿರ್ತಾರೋ ಅಥವಾ ಮಾಡಕ್ ನೋಡ್ತಾರೋ, ಅಂದ್ರೆ ಅವರೇ ನಾಗರಾಜ ಎಲ್ಲರಿಗಿಂತ, ಅಂದ್ರೆ ಎಲ್ಲರಿಗಿಂತ ದೊಡ್ಡವರು ಅನ್ನೋ ತರ ಮಾಡಕ್ ನೋಡಿರ್ತಾರೆ ಅಥವಾ ಮಾಡಿರ್ತಾರೆ, ಗೊತ್ತಿಲ್ಲ. ಅದಾದ್ಮೇಲೆ ವಾಸುಕಿನ ನಾಗರಾಜ ಅಂತ ಮಾಡ್ತಾರೆ. ಯಾಕಂದ್ರೆ ಇವರು ವಿಷ್ಣುದೇವಂಗೆ ಹಾಸಿಗೆ ಆಗ್ಬಿಡ್ತಾರೆ ಹೋಗ್ಬಿಟ್ಟು. ಒಬ್ರು ಶಿವಪ್ಪಂಗೆ ಇದು ಏನೋ ಕೊರಳಲ್ಲಿ ಇರ್ತಾರೆ, ಇನ್ನೊಬ್ರು ವಿಷ್ಣುದೇವಂಗೆ ಹಾಸಿಗೆ ಆಗ್ತಾರೆ. ಆಮೇಲೆ ಇವರು ವಿಷ್ಣುದೇವ ಇದಾರಲ್ಲ, ಅಲ್ಲಲ್ಲ ಶೇಷನಾಗ ಇದಾರಲ್ಲ, ಅವ್ರು ಬಂದು ಅವ್ರಿಗೆ 1000 ಹೆಡೆ ಇರುತ್ತೆ. ಆಮೇಲಿಂದ ಇನ್ನೊಂದೇನಪ್ಪಾ ಅಂದ್ರೆ, ಅವರು ಇದು ಭೂಮಿನ ಅವ್ರು ಆಕ್ಚುಲಿ ಹೆಡೆ ಮೇಲೆ ನಿಲ್ಲಿಸ್ಕೊಂಡಿದ್ದಾರೆ. ಈ ಭೂಮಿ ಇರುತ್ತಲ್ಲ, ಭೂಮಂಡಲ, ಅದನ್ನ ಹೆಡೆ ಮೇಲೆ ನಿಲ್ಲಿಸ್ಕೊಂಡಿದ್ದಾರೆ ಶೇಷನಾಗ ಅಂತ ಹೇಳ್ತಾರೆ. ಸೊ ಆಕ್ಚುಲಿ ನಾಗರಾಜ ಬಂದು ವಾಸುಕಿನ. ಈ ಸರ್ಪಗಳಲ್ಲಿ ಇವರು ಸಹೋದರನ, ಯಾರು ನಾಗಶೇಷ ಸಹೋದರಿ ಒಬ್ರಿರ್ತಾರೆ. ಸಹೋದರಿ ಒಬ್ರಿರ್ತಾರೆ, ಅವ್ರ ಹೆಸರು ಜರತ್ಕಾರು ಅಂತ. ಅಂಡ್ ಅವರಿಗೆ ಮಾನಸ ಅಂತ ಕೂಡ ಕರೀತಾರೆ. ಆಯ್ತಾ? ಅವ್ರು ಏನಪ್ಪಾ ಅಂದ್ರೆ, ಅವ್ರಿಗೊಬ್ಬ ಮಗ ಇರ್ತಾರೆ, ಆಸ್ತಿಕ ಅಂತ ಅವನ ಹೆಸರು. ಜನಮೇಜಯ ರಾಜ ಅಂತ ಒಬ್ಬ ಇರ್ತಾನೆ. ಅವ್ನ್ ಬಂದು ಇದು ಸರ್ಪಗಳದ್ದು ಯಾಗ ನಡೆಸ್ತಿರ್ತಾನೆ. ಸರ್ಪಗಳು ಯಾಗ ನಡೆಸ್ತಿದ್ದಾಗ ಏನಾಗುತ್ತೆ, ಎಲ್ಲ ಹಾವುಗಳೆಲ್ಲ ಇರುತ್ತಲ್ಲ, ಅದೆಲ್ಲ ಬಂದು ಆ ಯಾಗದೊಳಗೆ ಬಿದ್ದು
ಪ್ರಾಣ ಕಳ್ಕೊಂತಿರ್ತವೆ. ಹಂಗೆ ಬಿಟ್ರೆ ಇನ್ನ ಏನದು ಸರ್ಪಗಳ ಸಂಕುಲನ ಇರಲ್ಲ ಅಂತ ಅಂದ್ಬಿಟ್ಟು ಇವ್ರು ಆಸ್ತಿಕ ಇರ್ತಾರಲ್ಲ, ಆ ಜರತ್ಕಾರು ಮಗ, ಅವ್ರು ಹೋಗ್ಬಿಟ್ಟು ಆ ರಾಜಮೇಜಯ, ಯಾರ್ದು ಜನಮೇಜಯ, ಸ್ವಲ್ಪ ನಂಗೆ ಕನ್ಫ್ಯೂಷನ್, ರಾಜಮೇಜಯ ಅಂತ ಅವ್ರ ಹೆಸರು ಹೇಳ್ತೀನಿ, ಜನಮೇಜಯ ಅಂತ. ಆಕ್ಚುಲಿ ಅವ್ರ ಹೆಸರು ಬಂದು ಜನಮೇಜಯ ಅಂತ. ಅವ್ರ ಹತ್ರ ಹೋಗಿ ಇವ್ರು ಮಾತಾಡ್ತಾರೆ, ಯಾರು ಹೇಳು ಆಸ್ತಿಕ ಅಂತ ಇದಾರಲ್ಲ, ಅವರು ಮಾತಾಡಿ ಅವ್ದೇನೋ ಒಂದು ಸ್ವಲ್ಪ ಇಶ್ಯೂಸ್ ಆಗಿರುತ್ತೆ, ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ, ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಆಗಿರುತ್ತೆ ಯಾಗ ಮಾಡೋದಕ್ಕಿಂತ ಮುಂಚೆ. ಅವಾಗ ಅವ್ರು ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ತಾರೆ. ಅವ್ರು ಮಾತಾಡ್ದಾದ್ಮೇಲೆ ಅದು ನಾಗದೋಷ ಆಗ್ಬಿಡುತ್ತೆ, ಹಂಗೆಲ್ಲ ಸಾಯ್ಸಕ್ ಹೋಗ್ಬೇಡ ಅಂತ ಅನ್ಬಿಟ್ಟು ಹೇಳ್ತಾರೆ. ಅವಾಗ ಅವರು ಯಾಗ ನಿಲ್ಲಿಸ್ತಾರೆ. ಅವಾಗ ಆಕ್ಚುಲಿ ಆಸ್ತಿಕ ಅನ್ನೋರು ಇದಾರಲ್ಲ, ಅವರಿಂದ ಆಕ್ಚುಲಿ ಈ ಸರ್ಪಗಳ ಸಂತತಿ ಎಲ್ಲ ಉಳ್ಕೊಂಡಿದೆ ಅಂತ ಹೇಳ್ತಾರೆ. ಅದು ಯಾಗ ಎಲ್ಲ ಯಾಕೆ ಮಾಡ್ತಿರ್ತಾರೆ ಗೊತ್ತಾ? ಯಾರದು ಅರ್ಜುನಗೊಬ್ಬ ಮಗ ಇರ್ತಾರೆ, ಅಭಿಮನ್ಯು ಮಗ ಬಂದು ಪರೀಕ್ಷಿತ ರಾಜ. ಆಯ್ತಾ, ಅವರು ಏನ್ ಮಾಡ್ತಾರೆ ಅಂದ್ರೆ ಒಂದಿನ ಬೇಟೆಗೆ ಹೋಗಿರ್ತಾರೆ. ಬೇಟೆಗೆ ಹೋದಾಗ ತುಂಬಾ ಹಂಗೆ ಬೇಟೆ ಆಡ್ತಾ ಅವ್ರಿಗೆ ಸಿಕ್ಕಾಪಟ್ಟೆ ದಣಿವಾಗುತ್ತೆ, ಹೊಟ್ಟೆ ಹಸಿಯುತ್ತೆ, ಬಟ್ ಅಲ್ಲಿ ಏನು ಸಿಗ್ತಾ ಇರಲ್ಲ. ಅವ್ರಿಗೆ ತುಂಬಾ ಸುಸ್ತಾಗೋ ತರ ಅನಿಸ್ತಾ ಇರುತ್ತೆ. ಅಲ್ಲಿ ಒಂದು ಆಶ್ರಮ ತರ ಕಾಣಿಸುತ್ತೆ. ಸೊ ಆ ಆಶ್ರಮದೊಳಗಡೆ ಅವ್ರು ಹೋಗ್ತಾರೆ. ಅಲ್ಲಿ ಒಬ್ರು ಶಮಿಕ ಮುನಿ ಅಂತ ಇರ್ತಾರೆ. ಆಯ್ತಾ, ಅವ್ರು ತಪಸ್ ಮಾಡ್ತಾ ಕೂತಿರ್ತಾರೆ. ತುಂಬಾ ಸಿಕ್ಕಾಪಟ್ಟೆ ಏನಂತಾರೆ, ತುಂಬಾ ಡೆಡಿಕೇಟೆಡ್ ಆಗಿ ಅವರು ತಪಸ್ ಮಾಡ್ತಿರ್ತಾರೆ. ಅವ್ರು ಬರೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಆಮೇಲೆ ಇವ್ರು ಏನ್ ಮಾಡ್ತಾರೆ, ರಾಜ ಬಂದಿರ್ತಾರಲ್ಲ, ಪರೀಕ್ಷಿತ ರಾಜ ಅಂತ, ಅವ್ರು ಅವ್ರ ಹತ್ರ ನೀರ್ ಕೇಳ್ತಾರೆ. ಅವರು ರಿಯಾಕ್ಟೇ ಮಾಡಲ್ಲ, ಕೇಳಿಸ್ಕೊಂಡೇ ಇಲ್ವೇನೋ ಅನ್ನೋ ತರ ಅವ್ರ ತಪಸ್ನೆ ಮಾಡೋದು ಕಂಟಿನ್ಯೂ ಮಾಡ್ತಾರೆ. ತಪಸ್ ಭಂಗ ಆಗ್ಬಾರ್ದು ಅಂತ ಆ ತಪಸ್ನ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತಾರೆ. ಅದು ಈ ರಾಜನೇ ಸಿಟ್ಟು ಬಂದ್ಬಿಡುತ್ತೆ. ಅವ್ರು ಮೊದ್ಲೇ ತುಂಬಾ ದಣಿದಿದ್ರು, ಆಮೇಲೆ ಏನದು ನೀರಿಲ್ಲ, ಇವ್ರು ಬೇರೆ ಮಾತಾಡ್ತಾ ಇಲ್ಲ, ಅದು ಸಿಟ್ಟು ಬಂದ್ಬಿಡುತ್ತೆ ಅವ್ರಿಗೆ ಸಿಕ್ಕಾಪಟ್ಟೆ. ಸೊ ಆ ಆಶ್ರಮದಲ್ಲೋ ಅಥವಾ ಆಶ್ರಮದಿಂದ ಆಚೆ ಎಲ್ಲೋ ಅಲ್ಲೋ ಅಕ್ಕಪಕ್ಕದಲ್ಲಿ ಒಂದು ಇದಿತ್ತಂತೆ, ಏನು ಸತ್ತೋಗಿರೋ ಹಾವು. ಆ ಸತ್ತೋಗಿರೋ ಹಾವು ತಗೊಂಡು ಅವ್ರ ಆ ಶಮಿಕ ಮುನಿ ಇರ್ತಾರಲ್ಲ, ಅವ್ರ ಕೊರಳಿ ಸುತ್ತಬಿಡ್ತಾರೆ ತಗೊಂಡೋಗಿ. ಸುತ್ಬಿಟ್ಟು ಅವ್ರು ಸೀದಾ ಅರಮನೆ ಹೊರಟೋಗ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಈ ಶಮಿಕ ಮುನಿ ಇರ್ತಾರಲ್ಲ, ಅವ್ರ ಮಗ ಬರ್ತಾರೆ. ಅವ್ರ ಮಗನ ಹೆಸರು ಏನಂದ್ರೆ, ಅವ್ರ ಮಗನ ಹೆಸರು ಶೃಂಗಿ ಅಂತ. ಅವ್ರು ಬಂದು ಅವ್ರ ತಂದೆ ಸ್ಥಿತಿ ನೋಡ್ಬಿಟ್ಟು ತುಂಬಾ ಬೇಜಾರಾಗೋಗ್ಬಿಡುತ್ತೆ. ಯಾಕಂದ್ರೆ ಸತ್ತಿರೋ ಹಾವೆಲ್ಲ ಕೊರಳಲ್ಲಿದೆ, ಯಾರು ಈ ತರ ಮಾಡಿರೋದು ಅಂತ ಅವ್ರಿಗೆ ಗೊತ್ತಾಗಲ್ಲ. ಸಿಟ್ಟು ಅವ್ರಿಗೆ ವಿಪರೀತ ನೆತ್ತಿಗೆ ಹೋಗ್ಬಿಡುತ್ತೆ, ಏನ್ ಈ ತರ ಮಾಡ್ಬಿಟ್ಟಿದ್ದಾರೆ ನಮ್ ತಂದೆಗೆ ಅಂತ ಅಂದ್ಬಿಟ್ಟು. ಯಾರು ಈ ತರ ಮಾಡಿದ್ರು 7 ದಿನದೊಳಗಡೆ ಅವ್ರಿಗೆ ತಕ್ಷಕ ಅನ್ನೋ ಒಂದು ಹಾವಿದೆ ಆಯ್ತಾ, ತಕ್ಷಕ ಅಂತ ಒಂದು ಹಾವಿರುತ್ತೆ, ಅದು ಕಚ್ಚಿ ಸತ್ತೋಗ್ಬಿಡ್ಲಿ ಅಂತ ಶಾಪ ಕೊಟ್ಬಿಡ್ತಾರೆ. 7 ದಿನದೊಳಗಡೆ ಅದೇ ತರ ಅವನು ರಾಜ ಸತ್ತೋಗ್ಬಿಡ್ತಾನೆ. ಕಚ್ಚಿಬಿಡುತ್ತೆ. ಆಮೇಲೆ ಆ ಪರೀಕ್ಷಿತ ರಾಜ ಸತ್ತೋದ್ರಲ್ಲ, ಅವ್ರಿಗೊಬ್ಬ ಮಗ ಇರ್ತಾರೆ, ಅವರೇ ಜನಮೇಜಯ. ಈಗ ಹೇಳ್ತಿದ್ದಲ್ಲ ಯಾಗ ಮಾಡ್ತಿದ್ರು ಅಂತ, ಅವ್ರು ತಾನೇ ಸತ್ತೋಗ್ಬಿಟ್ರು ಅನ್ನೋ ಕೋಪಕ್ಕೆ ಅವ್ರು ಇಡೀ ಸರ್ಪ ಸಂಕುಲನೆ ಉಳಿಬಾರ್ದು ಅಂತ ಅನ್ಕೊಂಡ್ಬಿಟ್ಟು ಅವ್ರು ಯಾಗ ಮಾಡಕ್ ಶುರು ಮಾಡ್ಕೊಂತಾರೆ, ಸರ್ಪ ಯಾಗ. ಅವ್ರು ಭೂಲೋಕದಲ್ಲಿ ಎಲ್ಲೇ ಈ ಹಾವುಗಳೆಲ್ಲ ಇದ್ರು ಎಲ್ಲ ಬಂದು ಯಜ್ಞದೊಳಗೆ ಬಿದ್ದು ಸತ್ತೋಗ್ಬಿಡ್ಲಿ ಅಂತ ಮಾಡ್ತಿರ್ತಾರೆ. ಎಷ್ಟೆಷ್ಟೋ ಅಪಾಯಕಾರಿಯಾದಂತ ಇದೆಲ್ಲ ಇರುತ್ತಲ್ಲ, ತುಂಬಾ ಡೇಂಜರಸ್ ಅನ್ನೋಂತ ಹಾವುಗಳೆಲ್ಲ ಹೊರಗಡೆ ಸತ್ತೋಗ್ಬಿಡುತ್ತಂತೆ. ಆಮೇಲೆ ಹಂಗೆ ಎಷ್ಟೊಂದು ಹಾವುಗಳು ಬಿದ್ದು ಒಳಗಡೆ ಸಾಯ್ತಾ ಇರ್ತವೆ. ಆಮೇಲೆ ಆಸ್ತಿಕ ಇರ್ತಾರಲ್ಲ, ಅದೇ ಅವ್ರು ಯಾರದು ಮಾನಸ ಅವ್ರ ಮಗ. ಸೊ ಅವರು ಹಿಂಗೆ ಬಿಟ್ರೆ ಇದು ಇನ್ನ ಸರ್ಪ ಸಂಕುಲನೆ ಹೊರಟೋಗ್ಬಿಡುತ್ತೆ, ಹೆಂಗಾದ್ರೂ ಮಾಡಿದನ್ನ ತಡಿಬೇಕು ಅಂತ ಅನ್ಬಿಟ್ಟು ಅವ್ರು ಹೋಗಿ ಜನಮೇಜಯ ರಾಜನ ಹತ್ರ ಮಾತಾಡ್ತಾರೆ. ಫಸ್ಟ್ ಇದು ಯಾಗ ನಿಲ್ಸು, ಇಲ್ಲ ಸರ್ಪದೋಷಕ್ಕೆಲ್ಲ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಜನಮೇಜಯ ರಾಜ ನಿಲ್ಲಿಸ್ಬಿಡ್ತಾರೆ ಆ ಯಾಗ ಮಾಡೋದನ್ನ. ಅದನ್ನ ನಾವೆಲ್ಲ ನಾಗರ ಪಂಚಮಿ ಅಂತ ಸೆಲೆಬ್ರೇಟ್ ಮಾಡೋದು. ಇನ್ನೂ ಒಂದ್ ರೀಸನ್ ಇದೆ ಶ್ರೀಕೃಷ್ಣನ್ ಬಗ್ಗೆ. ಶ್ರೀಕೃಷ್ಣ ಒಂದ್ಸಲ ಏನ್ ಮಾಡ್ತಾರಂತೆ ಅಂದ್ರೆ ಅವ್ರವಾಗಿನ್ನು ಬಾಲಕೃಷ್ಣ ಆಯ್ತಾ, ಅವರು ಚೆಂಡಾಟ ಆಡ್ತಾ ಇರ್ತಾರೆ, ಚಿಕ್ಕವರು ಚೆಂಡಾಟ ಆಡ್ತಾ ಇರ್ತಾರೆ. ಅವ್ರು ಅವ್ರ ಫ್ರೆಂಡ್ಸ್ ಎಲ್ಲ ಆಡ್ತಾ ಇರ್ತಾರೆ. ಅವಾಗ ಬಾಲ್ ಒದಿತಾರಲ್ಲ, ಅದು ಹೋಗ್ಬಿಟ್ಟು ಯಾವ್ದೋ ಒಂದು ಯಮುನಾ ನದಿ ತೀರ ಇರುತ್ತೆ, ಅಲ್ಲಿ ಅದ್ರೊಳಗಡೆ ಬಿದ್ದೋಗ್ಬಿಡುತ್ತೆ. ಅದ್ರೊಳಗಡೆ ಬಿದ್ದೋದಾಗ ಇವ್ರೇನ್ ಮಾಡ್ತಾರೆ, ಅದನ್ನ ತಗೋಬೇಕು ಅಂತ ಹೋಗ್ತಾರೆ. ತಗೋಬೇಕು ಅಂತ ಹೋದಾಗ ಅಲ್ಲೊಂದು ಸರ್ಪ ಇರುತ್ತೆ, ಅದು ತುಂಬಾ ವಿಷಕಾರಿ ಸರ್ಪ. ಅವ್ರು ತಗೊಳಕ್ ಹೋದ ತಕ್ಷಣ ಶ್ರೀಕೃಷ್ಣ ಅಟ್ಯಾಕ್ ಮಾಡ್ಬಿಡುತ್ತದು. ಅವರು ಬಿಡಲ್ಲ, ಕೃಷ್ಣ ಬಂದು ಆಬ್ವಿಯಸ್ಲಿ ದೇವ್ರು ಬಿಡ್ತಾರ, ಅವ್ರು ಅದನ್ನ ಸೋಲಿಸ್ಬಿಡ್ತಾರೆ. ಅದೇನಾಗುತ್ತೆ ಅಂದ್ರೆ ಹಾವಿಗೆ ಗೊತ್ತಾಗ್ಬಿಡುತ್ತೆ, ಇದು ಯಾರೋ ಮಾಮೂಲಿ ಮನುಷ್ಯ ಅಲ್ಲ, ಇದು ನಾನ್ ಕಂಡಂತ ಬಾಲಕ ಅಲ್ಲ, ಇದು ಯಾವ್ದೋ ದೇವ್ರು ಅಂತ ಅವ್ರಿಗೆ ಅರ್ಥ ಆಗೋಗ್ಬಿಡುತ್ತೆ. ಆಮೇಲೆ ಸೋಲ್ ಒಪ್ಕೊಂಡು ಸುಮ್ನಾಗ್ಬಿಡ್ತಾರೆ. ಅವಾಗ ಶ್ರೀಕೃಷ್ಣ ಹೇಳ್ತಾರೆ, ನೀನ್ ಯಾವ್ದೇ ಕಾರಣಕ್ಕೂ ಜನಗಳಿಗೆ ತೊಂದರೆ ಕೊಡಬಾರ್ದು ಈ ತರ ಅಂತ ಹೇಳಿ ಆ ಷರತ್ತಿನ ಮೇಲೆ ಅದನ್ನ ಹಂಗೆ ಬಿಟ್ಬಿಡ್ತಾರೆ ಸುಮ್ನೆ. ಸೊ ಆ ದಿನನೂ ನಾಗರ ಪಂಚಮಿ ದಿನಾನೇ ನಡೆದಿದ್ದು, ಅಂದ್ರೆ ಆ ಒಂದು ಘಟನೆಯನ್ನು ನಾಗರ ಪಂಚಮಿ ದಿನ ನಡೆದಿದ್ದು ಅಂತ ಹೇಳ್ತಾರೆ. ಅಥವಾ ಅವತ್ತು ಅವ್ರು ಸೋಲ್ಸಿದ್ರಲ್ಲ ಹಾವ್ನ, ಅದನ್ನು ಕೂಡ ಆ ದಿನಾನ ನಾಗರ ಪಂಚಮಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕೆಲವರು ಹೇಳ್ತಾರೆ. ಶ್ರೀಕೃಷ್ಣನ ಅಟ್ಯಾಕ್ ಮಾಡಿತ್ತಲ್ಲ, ಆ ಹಾವ್ ಹೆಸರು ಬಂದು ಕಾಳಿ ಅಂತ. ಕಾಳಿ. ಇದೆಲ್ಲ ಆಕ್ಚುಲಿ ಇದೇನದು ನಾಗರ ಪಂಚಮಿ ಮಾಡ್ತೀವಲ್ಲ, ಅದ್ರ ಹಿಂದೆ ಏನೋ ಸ್ಟೋರಿ ಹೇಳ್ತಾರಲ್ಲ ಇದೆ. ಮತ್ತೆ ನೀನ್ ಹೇಳೇ ಇಲ್ಲ ಏನ
ಆವ್ಗೆ ಎಳ್ನಾಲ್ಗೆ ಇದೆ ಅಂತ. ಓ ಹೌದಪ್ಪ, ಕರೆಕ್ಟ್. ನಾನು ಅದನ್ನ ಹೇಳಕ್ ಹೋಗ್ಬಿಟ್ಟು ಸ್ಟೋರಿ ಹೇಳ್ತಿದ್ದಲ್ಲ. ಅದೇನಂದ್ರೆ ಇದು ನಾನು ಹೇಳಿದಲ್ಲ ಕಶ್ಯಪ ಮುನಿ ಅಂತ, ಅವ್ರಿಗೆ 13 ಜನ ಹೆಂಡತಿರಿದ್ರು ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಕದ್ರು ಒಬ್ರು, ಆಮೇಲೆ ಇನ್ನೊಬ್ರು ಇರ್ತಾರೆ ವಿನುತಾ ಅಂತ. ಸೊ ಅವ್ರಿಬ್ರು ಒಂದಿನ ಕದ್ರು ಮತ್ತೆ ವಿನಿತಾ ಅಂತೀನಿ, ಕದ್ರು ಮತ್ತೆ ವಿನುತಾ ಅವ್ರಿಬ್ರು ಒಂದಿನ ಸಂಜೆ ಮೇಲೆ ವಾಕಿಂಗ್ ಹೋಗ್ತಾ ಇರ್ತಾರೆ. ಆಯ್ತಾ, ಸಂಜೆ ಮೇಲೆ ವಾಕಿಂಗ್ ಹೋಗ್ತಾ ಇರುವಾಗ ಅವ್ರಿಗೆ ಒಂದು ಬಿಳಿ ಕುದುರೆ ಕಾಣಿಸುತ್ತೆ. ಆಯ್ತಾ, ಕದ್ರು ಏನ್ ಮಾಡ್ತಾರೆ, ಅದನ್ನ ನೋಡ್ಬಿಟ್ಟು ಇದು ಫುಲ್ಲು ಬೆಳ್ಳಗಿದೆ, ಅಂದ್ರೆ ದೇಹ ಎಲ್ಲ ಬೆಳ್ಳಗಿದೆ, ಆದ್ರೆ ಬಾಡಿ ಮಾತ್ರ ಇದ್ರದ್ದು ದೇಹ ಫುಲ್ಲು ಬೆಳ್ಳಗಿದೆ, ಆದ್ರೆ ಬಾಲ ಮಾತ್ರ 100% ಕಪ್ಪುಗಿದೆ ಅಂತ ಹೇಳ್ಬಿಡ್ತಾರೆ. ಆಯ್ತಾ, ವಿನಿತಾ ಅದನ್ನ ಒಪ್ಕೊಳ್ಳಲ್ಲ. ಅವ್ರು ಹೇಳ್ತಾರೆ ಇಲ್ಲ ಅದ್ರ ಬಾಲನ್ನು ಕೂಡ ಬೆಳ್ಳಗೆ ಇದೆ ಅಂತ. ಸೊ ಇಬ್ರು ಮಧ್ಯೆ ಒಂದು ಕಾಂಪಿಟೇಷನ್ ಆಗೋಗ್ಬಿಡುತ್ತೆ. ಇವಾಗ ಅವ್ರೇನ್ ಮಾಡ್ತಾರೆ, ಕಪ್ಪುಗಿದೆ ಬಾಲ ಅಂತ ಕದ್ರು, ಇಲ್ಲ ಬೆಳ್ಳಗಿದೆ ಅಂತ ಅನ್ಬಿಟ್ಟು ವಿನುತಾ, ಹಿಂಗೆ ಇಬ್ರು ಮಧ್ಯದಲ್ಲಿ ಒಂದು ಚಾಲೆಂಜ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ಅವಾಗ ಅವ್ರೇನ್ ಮಾಡ್ತಾರೆ, ಸರಿ ಇಬ್ರು ಚಾಲೆಂಜ್ ಮಾಡೋಣ, ಹತ್ರ ಹೋಗಿ ನೋಡೋಣ ಅದು ಬಾಲ ಬೆಳ್ಳಗಿದ್ಯೋ ಅಥವಾ ಕಪ್ಪುಗಿದ್ಯೋ ಅಂತ. ಯಾರು ಸೋಲ್ತಾರೋ ಅವರು ಗೆದ್ದವ್ರಿಗೆ ದಾಸಿಯಾಗಿ ನಡ್ಕೋಬೇಕು ಇನ್ಮೇಲೆ ಅಂತ ಒಂದು ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಕದ್ರು ಏನ್ ಮಾಡ್ತಾರೆ, ನಾನು ಇದ್ರಲ್ಲಿ ಗೆಲ್ಲೇಬೇಕು ಅಂತ ಅನ್ಬಿಟ್ಟು ಹಾವುಗಳೆಲ್ಲ ಅವ್ರ ಮಕ್ಳಲ್ವಾ, ಹಾವುಗಳಿಗೆ ಹೇಳ್ಕೊಟ್ಬಿಡ್ತಾರೆ, ನೀವು ನಿಮ್ಮ ದೇಹದ ಗಾತ್ರನ ಸಣ್ಣ ಮಾಡ್ಕೊಂಡು ಹಾವುಗಳೆಲ್ಲ ಸಣ್ಣ ಆಗ್ಬಿಟ್ಟು ಬಾಲದ ಹತ್ರ ಹೋಗಿ ಸೇರ್ಕೊಂಡ್ಬಿಡಿ, ಅವಾಗ ಬಾಲ ಕಪ್ಪು ಕಾಣಿಸುತ್ತೆ ಅಂತ ಅನ್ಬಿಟ್ಟು ಇವ್ರೊಂದು ಈ ತರ ಒಂದು ಇದನ್ ಮಾಡ್ತಾರೆ, ಏನೋ ಒಂದು ತಂತ್ರ ಈ ತರ ಮಾಡ್ಬಿಟ್ಟು ಹೇಳ್ಬಿಡ್ತಾರೆ. ಸೊ ಅದೇನ್ ಮಾಡ್ತಾರೆ, ಹಾವುಗಳೆಲ್ಲ ಬಾಲದ ಹತ್ರ ಸೇರ್ಕೊಂಡ್ಬಿಟ್ಟಿರುತ್ತಲ್ಲ, ಬಾಲ ಕಪ್ಪು ಕಾಣಿಸ್ಬಿಡುತ್ತೆ. ಬಾಲ ಕಪ್ಪು ಕಾಣಿಸಿದಾಗ ಇವ್ರೇನ್ ಮಾಡ್ತಾರೆ, ವಿನುತಾ ಬಂದು ದಾಸಿಯಾಗಿ ನಡ್ಕೋಬೇಕಾಗುತ್ತೆ. ಆಯ್ತಾ, ಅದು ಈ ತರ ಒಂಥರ ಮೋಸದಿಂದ ಗೆದ್ಬಿಡ್ತಾರೆ ಕದ್ರು. ಇವ್ರು ವಿನುತಾ ಇರ್ತಾರಲ್ಲ, ಅವರು ದಾಸಿಯಾಗಿ ಕದ್ರು ಹತ್ರ ನಡ್ಕೊಳ್ತಾ ಇರ್ತಾರೆ. ಆಮೇಲಿಂದ ಅವ್ರು ಮಗ ಒಬ್ಬ ಇರ್ತಾರೆ ವಿನುತನ್ ಮಗ ಬಂದು ಇವ್ರು ಪಕ್ಷಿರಾಜ ಗರುಡ ಅಂತ. ಅವರು ಬೇಜಾರಾಗೋಗುತ್ತೆ, ಅವ್ರ ಅಮ್ಮ ಆತರ ದಾಸಿ ತರ ನಡ್ಕೊಳ್ಳೋದಿಲ್ಲ ನೋಡಿ. ಹಾವುಗಳ ಹತ್ರ ಎಲ್ಲ ಹೋಗಿ ಕೇಳ್ತವೆ, ಹಾವುಗಳ ಹತ್ರ ಎಲ್ಲ ಹೋಗಿ ಆ ಪಕ್ಷಿರಾಜ ಗರುಡ ಕೇಳ್ತಾರೆ, ಈ ತರ ನಮ್ಮ ತಾಯಿನ ಈ ದಾಸಿಯಾಗಿ ಇದಾರಲ್ಲ ನಿಮ್ ತಾಯಿಗೆ, ಅದರಿಂದ ಹೇಗೆ ನಾನು ಮುಕ್ತಿಗೊಳಿಸ್ಬೋದು ಇದನ್ನ ಅಂತ ಕೇಳ್ತಾರೆ. ಅದಕ್ಕೆ ಹಾವುಗಳೆಲ್ಲ ಹೇಳ್ತವೆ, ನೀನ್ ಅಮೃತ ತಗೊಂಡ್ಬಂದ್ರೆ ಈ ತರ ದಾಸಿಯಾಗಿರೋದ್ರಿಂದ ಮುಕ್ತಿಗೊಳಿಸ್ಬಿಡ್ತೀವಿ ಅಂತ. ಸರಿ, ನನ್ನ ತಾಯಿನ ಹೆಂಗಾದ್ರೂ ಮಾಡಿ ಈ ದಾಸಿಯಾಗಿರೋದ್ರಿಂದ ನಾನು ರಕ್ಷಿಸ್ಲೇಬೇಕು ಅಂದ್ಬಿಟ್ಟು ಗರುಡ ಏನ್ ಮಾಡ್ತಾರೆ ಅಂತಂದ್ರೆ ಸ್ವರ್ಗಕ್ಕೆ ಹೋಗ್ತಾರೆ. ರಾತ್ರಿ ಟೈಮಲ್ಲಿ ಹೋಗ್ತಾರೆ ಸ್ವರ್ಗಕ್ಕೆ. ಅಲ್ಲಿ ಹೋಗ್ಬಿಟ್ಟು ಅವ್ರೇನೋ ಅವ್ರದ್ದು ಒಂದು ಶಕ್ತಿನೆಲ್ಲ ಉಪಯೋಗಿಸ್ಬಿಟ್ಟು ಇದು ಇರುತ್ತಲ್ಲ, ಅಮೃತದ ಮಡಕೆ ಇರುತ್ತಲ್ಲ, ಅದನ್ನ ಅವರು ತಗೊಂಡ್ಬಂದ್ಬಿಡ್ತಾರೆ. ತಗೊಂಡ್ಬಂದು ಅಲ್ಲಿ ಒಂದು ಕುಶಿದ ಮೇಲೆ ಇಡ್ತಾರೆ. ಅವಾಗ ಏನ್ ಮಾಡ್ತವೆ, ಈ ಹಾವುಗಳೆಲ್ಲ ನೋಡುತ್ತೆ, ತಗೊಂಡ್ಬಂದ್ಬಿಟ್ಟ ಅಮೃತ ತಗೊಂಡ್ಬಂದ್ಬಿಟ್ಟ ಪಕ್ಷಿರಾಜ, ಆಯ್ತು ಅಮೃತನೆಲ್ಲ ಕುಡಿದ್ಬಿಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಅವ್ರೇನ್ ಮಾಡ್ತಾರೆ, ಅಮೃತನ ಮುಟ್ಟೋದ್ಕಿಂತ ಮುಂಚೆ ಸ್ನಾನ ಮಾಡ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಎಲ್ಲ ಹಾವುಗಳೆಲ್ಲ ಹೋಗಿರ್ತಾವಂತೆ. ಅಷ್ಟ್ರೊಳಗೆ ಇದು ಇಂದ್ರನ್ ಗೊತ್ತಾಗ್ಬಿಡುತ್ತೆ, ದೇವರಾಜ ಇಂದ್ರನ್ಗೆ ಗೊತ್ತಾಗ್ಬಿಡುತ್ತೆ. ಅವ್ರು ಸ್ವರ್ಗದಿಂದ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಆ ಅಮೃತದ ಮಡಕೆ ಇರುತ್ತಲ್ಲ ಅದನ್ನ ಎತ್ಕೊಂಡು ಹೋಗ್ಬಿಡ್ತಾರೆ. ಹಾವುಗಳೆಲ್ಲ ನೋಡ್ಬಿಡ್ತವೆ, ಅಯ್ಯೋ ಎತ್ಕೊಂಡು ಹೋಗ್ಬಿಟ್ರಲ್ಲ ಅಂತ. ಅವ್ರ ಪಕ್ಷಿರಾಜ ಅಮೃತದ ಮಡಕೆ ತಂದು ಇಟ್ಟಿರ್ತಾರಲ್ಲ ಕುಶಿದ ಮೇಲೆ, ಅದನ್ನ ನೋಡಿದ ತಕ್ಷಣ ಹಾವುಗಳಿಗೆಲ್ಲ ಫುಲ್ ಖುಷಿಯಾಗಿ ಹೋಗ್ಬಿಡುತ್ತೆ. ಅವಾಗ್ಲೇ ಅವ್ರ ಅಮ್ಮನ ವಿನುತನ ಮುಕ್ತಿಗೊಳಿಸ್ಬಿಡ್ತಾರೆ ದಾಸಿ ಇದ್ರಿಂದ. ಇಂದ್ರ ಬಂದು ಅದನ್ನ ಎತ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ಹಾವುಗಳು ನೋಡ್ಬಿಡ್ತವೆ, ಎತ್ಕೊಂಡು ಹೋಗ್ಬಿಟ್ರು ಅಂತ ಅನ್ಬಿಟ್ಟು ಏನ್ ಮಾಡ್ತಾರೆ, ಆಮೇಲೆ ಸ್ನಾನ ಮಾಡ್ಕೊಂಡೆಲ್ಲ ಬಂದಾದ್ಮೇಲೆ ಆ ಒಂದು ಕುಶ ಇಟ್ಟಿರ್ತಾರಲ್ಲ, ಅಲ್ಲೆಲ್ಲ ಎಷ್ಟೊಂದು ಶಾರ್ಪ್ ಆಗಿರೋಂತ ಹುಲ್ಲೆಲ್ಲ ಬೆಳೆದಿರುತ್ತೆ. ಅಲ್ಲಿ ಅಟ್ಲೀಸ್ಟ್ ಒಂದು ತೊಟ್ಟು 2 ತೊಟ್ಟಾದ್ರೂ ಅದು ಅಮೃತ ಬಿದ್ದಿರ್ಲೇಬೇಕು ಅಂತ ಅವಕ್ಕೊಂದು ಆಲೋಚನೆ, ಇರ್ಲೇಬೇಕಲ್ಲಿ ಅಂತ ಅಂದ್ಬಿಟ್ಟು ಎಲ್ಲಾ ಹಾವುಗಳೆಲ್ಲ ಸೇರ್ಕೊಂಡು ನೆಕ್ಕಕ್ ಶುರು ಮಾಡ್ಬಿಡ್ತಾವ ಇದ್ದಿದ್ ಜಾಗನ. ಅದ ನೆಕ್ತಾ ಇರತ್ತಲ್ಲ, ಅದೇನಾಗುತ್ತೆ, ಇದು ಆ ಹುಲ್ಲಿಂದು ಇದಿರುತ್ತಲ್ಲ ಫುಲ್ ಶಾರ್ಪ್ ಆಗಿರುತ್ತೆ ಆ ಹುಲ್ಲುಗಳೆಲ್ಲ, ಸೀಳೋಗ್ಬಿಡುತ್ತೆ. ಅವಾಗೆಲ್ಲ 2 ನಾಲ್ಗೆ ಆಗ್ಬಿಡುತ್ತೆ. ಎಲ್ಲ ಒಂದ್ ಕಡೆ ಈ ಸ್ಟೋರೀಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಓದಿ ನನ್ಗೆ ಗೊತ್ತಾಗಿದ್ದು. ಅವಾಗ 2 ನಾಲ್ಗೆ ಆಗೋಗ್ಬಿಡುತ್ತೆ ಹಾವುಗಳಿಗೆ, ಕುಯ್ಕೊಂಡ್ಬಿಡುತ್ತದು. ಮಾಡೋಣ ಇವಾಗ ಇದನ್ನದು ಮಾಡ್ತಿದ್ದು ವಾಂಗಿಬಾತ್. ಇಬ್ರು ಹೆಣ್ಮಕ್ಳು ಸೇರಿಕೊಂಡ್ರೆ ಎಷ್ಟು ಮಾತಾಡ್ತೀವಿ ಅಂತ ಗೊತ್ತಾಯ್ತಲ್ವಾ. ಜಾಸ್ತಿ ಮಾತಾಡಿದ್ದು ನಾನೇ, ನನಗೆ ಗೊತ್ತು. ಅಮ್ಮ ಬರೀ ಅಂತ ಇದ್ರು, ಬಟ್ ಆದರೂ ಲಾಂಗ್ ಕನ್ವರ್ಸೇಷನ್ ಆಯಿತು. ಅಷ್ಟೆಲ್ಲ ಮಾತಾಡಾದ್ಮೇಲೆ ವಾಂಗಿಬಾತ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ತರಕಾರಿಗಳನ್ನೆಲ್ಲ ನಾನು ಆ್ಯಕ್ಚುಲಿ ಕ್ಲೀನ್ ಮಾಡಿ ಇಟ್ಟಿದ್ದೆ, ಬಟ್ ಇನ್ನೊಂದ್ಸರಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ನೀರೊಳಗಡೆ ಹಾಕಿ ಮತ್ತೆ ಕ್ಲೀನ್ ಮಾಡಿದೆ. ಇವಾಗ ಎಲ್ಲ ವೆಜಿಟೇಬಲ್ಸ್ನು ಚಾಪ್ ಮಾಡ್ಕೊಂಬಿಡ್ತೀನಿ. ಕೆಲಸ ಮಾಡೋ ಟೈಮಲ್ಲೇ ಯಾರಾದರೂ ಡಿಸ್ಟರ್ಬ್ ಮಾಡೋದು ನೋಡಿ, ಇದು ಹಾಗೆ ಮಾಡ್ತಾ ಇದ್ದೆ. ಅದಕ್ಕೆ ಬೈಕ್ ಕಳಿಸ್ತೆ, ನಾನು ಇವಾಗ ಕೆಲಸ ಮಾಡ್ತಿದ್ದೆ, ನಂಗೆ ಡಿಸ್ಟರ್ಬ್ ಮಾಡಬೇಡ ಹೋಗು ಅಂತ. ಆಲೂಗಡ್ಡೆ ಕಟ್ ಮಾಡಿದ್ದಾಯಿತು. ಇವಾಗ ದಪ್ಪ ಮೆಣಸಿನ್ಕಾಯಿ ಸರ್ದಿ. ಓಕೆ, ಅದು ಕಟ್ಟಾಗೋಯ್ತು.
ಟೊಮೊಟೊ ಸಾರಿ ಇನ್ನು ಮರ್ತೋಗ್ಬಿಟ್ಟಿದ್ದೀನಿ. ಆಗೋಯ್ತು. ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ವಾಂಗಿಬಾತ್ ಮಾಡೋದಕ್ಕೆ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 2 ಸ್ಪೂನ್ ಎಣ್ಣೆ, ಉದ್ದಿನಬೇಳೆ, ಕಡಲೆಬೇಳೆ, ಚಕ್ಕೆ ಲವಂಗ ಮತ್ತು ಏನದು ಬ್ಯಾಡಗೆ ಮೆಣಸಿನ್ಕಾಯಿ ಅದಷ್ಟನ್ನು ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಆಗೋಯ್ತು. ಇವಾಗ 5 ರಿಂದ 6 ಸ್ಪೂನ್ ಎಣ್ಣೆ ಹಾಕ್ಕೊಂಡು ತರಕಾರಿಗಳನ್ನೆಲ್ಲ ಫ್ರೈ ಮಾಡೋಣ ಅಂತ ಹೋದೆ ಏನಾಯಿತು ನೋಡಿ. ಕಮ್ಮಿನೇ ಮಾಡಿದ್ದೀನಿ. ಆಲೂಗಡ್ಡೆ ಹಾಕಿ ಇಟ್ಕೊಂಡಿದ್ನಲ್ಲ ಪ್ಲೇಟು, ಅದರೊಳಗಡೆ ಸ್ವಲ್ಪ ನೀರು ಉಳ್ಕೊಂಡ್ಬಿಟ್ಟಿತ್ತು. ಅದು ಎಣ್ಣೆಗೆ ಹಾಕಿದ ತಕ್ಷಣ ಫ್ಲವರ್ ಪಾಟ್ ಆಗೋಯ್ತು. ಟೊಮೆಟೊ ಒಂದು ಬಿಟ್ಟು ಇನ್ನೆಲ್ಲ ತರಕಾರಿಗಳನ್ನೂ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ, ಅಂದರೆ ರುಚಿಗೆ ತಕ್ಕಷ್ಟು. ರೆಡಿ ಮಾಡ್ಕೊಂಡಿದ್ದಂಥ ಮಸಾಲೆನ ಕೂಡ ಸೇರಿಸ್ಕೊಂಡ್ಬಿಟ್ಟು ಮಿಕ್ಕಿರುತ್ತಲ್ಲ ಅದನ್ನೆಲ್ಲ ಹಾಕೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈ ಕ್ಯಾರೆಟ್ ಬೇಯಿಸ್ಕೊಳ್ಳೋದು ಎಷ್ಟು ತಲೆನೋವು ಅಂದರೆ ನಿಜವಾಗ್ಲೂ ನನಗಂತೂ ಕಾದು ಸಾಕಾಗೋಯ್ತು. ಫೈನಲಿ ಕ್ಯಾರೆಟ್ ಕೂಡ ಬೆಂದಿತ್ತು. ಅದಕ್ಕೆ ಇವಾಗ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಟೇಸ್ಟನ್ನು ಎನ್ಹ್ಯಾನ್ಸ್ ಮಾಡೋಕ್ಕೆ 1 ಬೌಲ್ ಕೋಕ್ ಹಾಕೋಣ. ವಾಮಿಟಿಂಗ್ ಇಸ್ ಪ್ರಾಹಿಬಿಟೆಡ್, ಅದು ಬರೀ ಟ್ಯಾಮರಿನ್ ಜ್ಯೂಸ್ ಅಷ್ಟೇ. ಹುಣಸೆ ಹಣ್ಣಿನ ರಸ ಹಾಕಾದ್ಮೇಲೆ 1 ಸ್ಪೂನ್ ಅಥವಾ 2 ಸ್ಪೂನ್ ವಾಂಗಿಬಾತ್ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನನ್ನ ಹತ್ರ ಒಗ್ಗರಣೆ ಹಾಕೋದಕ್ಕೆ ಈ ಥರದ್ದು ಒಂದು ಚಿಕ್ಕದು ಒಂದು ಪಾತ್ರೆ ಇತ್ತು, ಬಟ್ ಇಲ್ಲೆಲ್ಲ ತುಪ್ಪ ಹಿಡಿದ್ಬಿಟ್ಟಿದೆ. ಅದಕ್ಕೆ ಇನ್ಮೇಲೆ ಇದನ್ನು ಯೂಸ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ದಿಸ್ ವಾಸ್ ಮೈ ಫೇವ್ರೇಟ್. ಒಗ್ಗರಣೆ ರೆಡಿ ಮಾಡ್ಕೋಬೇಕು. 1 ಸ್ಪೂನ್ ಎಣ್ಣೆಗೆ 1 ಸ್ಪೂನ್ ಸಾಸಿವೆ, ಆಮೇಲೆ ಒಂದು ಸ್ವಲ್ಪ ಗೋಡಂಬಿ, ಒಂದು ಸ್ವಲ್ಪ ದ್ರಾಕ್ಷಿ, ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಅದೇನಾಗುತ್ತೋ ಗೊತ್ತಿಲ್ಲ, ಯಾವಾಗಲೂ ಹಾಗೆ ಸೀದೋಗುತ್ತೆ. ಅದಾದಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕಿದೆ. ಯಾಕೆ ಸೀದೋಯ್ತು ಅಂದರೆ ಇದನ್ನೆಲ್ಲ ಮೊಚ್ಚಕಾಯ್ದೆಲ್ಲ ಹೋಗ್ಬಿಟ್ಟಿತ್ತು. ಅದನ್ನು ಹುಡ್ಕೊಂಡು ಹೋದೆ, ಅಷ್ಟೊತ್ತಿಗೆ ಸೀದೋಗ್ಬಿಟ್ಟಿತ್ತು. ಆ್ಯಕ್ಚುಲಿ ಸ್ವಲ್ಪ ಸ್ಟವ್ ಕಡಿಮೆ ಮಾಡಿದ್ದೆ, ಅಂದರೆ ಉರಿ ಕಡಿಮೆ ಮಾಡಿದ್ದೆ, ಆದರೂ ಕೂಡ ಅದು ಹಂಗೆ ಆಯಿತು. ಅದೆಲ್ಲ ಆದಮೇಲೆ ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಮಿಕ್ಸ್ ಮಾಡಿದೆ. ಸೊ ವಾಂಗಿಬಾತ್ ರೆಡಿ. ಯಾರಿಗೂ ನಗು ಬರದೇ ಇರೋಂಥ ಜೋಕ್ನ ಕೇಳಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅನ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.